ನಮಸ್ಕಾರ, ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾ ಹಾಕುವಂಥ ವಿಡಿಯೋ ನಿಮಗೆ ಮೊದಲು ಬರ್ತಾವೆ. ಇವತ್ತು ಪೇಪರ್ ಅವಲಕ್ಕಿ ಚೂಡ ಮಾಡತ್ತೀನಿ ರೀ. ಯಾವ ರೀತಿ ಮಾಡ್ತೀನಿ ರೀ ನೋಡಿರಿ. 1 kg ಪೇಪರ್ ಅವಲಕ್ಕಿ ತೊಗೊಂಡಿನಿ ರೀ. ಸಣ್ಣ ಪುಡಿ ಇರ್ತದೆ, ಪುಡಿ ಕಡಿಗೆ ಮಾಡೀನಿ ರೀ. ಸ್ವಚ್ಛ ಮಾಡಿಕೊಂಡು 1 kg ಮಾಡತ್ತೀನಿ ರೀ. ನಾನು ಸ್ವಚ್ಛ ಮಾಡ್ಕೊಂಡು ಇವು ಹುರ್ಕೋತೀನಿ ರೀ. ಸ್ವಲ್ಪ ಹಾಕಿ ಹುರ್ಕೋತೀನಿ ರೀ. ಒಂದು ದೊಡ್ಡದು ಬುಟ್ಟಿ ಇಟ್ಟು ಬುಟ್ಟ್ಯಾಗ ಹುರ್ಕೊಲತ್ತೀನಿ ರೀ. ನಾನು ಸ್ವಲ್ಪ ಹಾಕಿ ಹುರ್ಕೊಂಡೆ ಅಂದ್ರೆ ಖಡಕ್ ಆತಾವ ರೀ. ಇಲ್ಲಿ ಬಿಸಿಲು ಇತ್ತಂದ್ರೆ ಬಿಸಿಲಾಗೂ ಇಡಬಾರ್ದು. ಖಡಕ್ ಬಿಸಿಲಿದ್ರೆ ಬಿಸಿಲಾಗಿಟ್ರು ಬರ್ತದೆ ರೀ. ಈಗ ಹುರ್ಕೊಂಡು ತೆಗ್ದೀನಿ ರೀ. ಅದೇ ಪಾತ್ರೆ ಒಳಗೆ ಎಣ್ಣೆ ಹಾಕೋತೀನಿ. ಒಗ್ಗರಣೆಗೆ ಈಗ ಎಣ್ಣೆ ಬಿಸಿಗ್ಯದ. ಶೇಂಗಾ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕಿರಿ. ಒಂದಿಷ್ಟು ಶೇಂಗಾ ಎಣ್ಣೆಗೆ ಫ್ರೈ ಮಾಡ್ಕೋತೀನಿ ರೀ. ಎಣ್ಣೆಗೆ ಹುರ್ಕೋಬೇಕ್ರಿ, ಅಂದ್ರೆ ಖಡಕ್ ಅಥವಾ ಟೇಸ್ಟ್ನೂ ಚೆಂದ ಬರ್ತದೆ. ಹುರಿದು ಹಾಕಿದ್ರೆ ಚೆಂದ ಬರಲ್ಲ ರೀ. ಈ ಥರ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು, ಅಂದ್ರೆ ಅವಲಕ್ಕಿಯಾಗ ಟೇಸ್ಟ್ ಆಗ್ತದೆ ರೀ ಚೂಡಾದಾಗ. ಇವೆಲ್ಲ ತೆಗ್ದೀನಿ ರೀ. ಈಗ ಕೊಬ್ಬರಿ ತಳ್ಳಗೆ ಹೆರಚಬೇಕು. ಈ ಥರ ತಳ್ಳಗೆ ಹೆರಚಿ ಇದನ್ನು ಎಣ್ಣೆಗ ಫ್ರೈ ಮಾಡ್ಕೋತೀನಿ ರೀ. ಇದು ಇಷ್ಟಾಗ್ಯದ ತೆಗಿತೀನಿ ರೀ. ಇದನ್ನು ಸ್ವಲ್ಪ ಬೆಳಗಿದ್ದಾಗ ತೆಗ್ದೇವು ಅಂದ್ರೆ ಇನ್ನೂ ಒಳಗೆ ಹುರಿದಿರಲ್ಲ ರೀ. ಹಸಿ ಇರ್ತದೆ. ಸ್ವಲ್ಪ ಈ ಥರ ಕೆಂಪಗೆ ಆಗಬೇಕು. ಅದೇ ಎಣ್ಣೆಗೆ ಮೆಣಸಿನ್ಕಾಯಿ ಹಾಕೋತೀನಿ ರೀ, ಕಟ್ ಮಾಡಿ. ಹಸಿ ಮೆಣಸಿನ್ಕಾಯಿನೂ ಹಾಕೋತೀನಿ. ಆಮೇಲೆ ಸ್ವಲ್ಪ ಒಗ್ಗರಣೆಗೆ ಖಾರನೂ ಹಾಕೋತೀನಿ ರೀ, ಕೆಂಪು ಖಾರನೂ. ಮೆಣಸಿನ್ಕಾಯಿ ಎಷ್ಟಾಗ್ಯಾವ ಇವನು ತೆಗಿತೀನಿ ರೀ. ಈಗ ಮೆಣಸಿನ್ಕಾಯಿನೂ ತಗೋತೀನಿ ರೀ. ಸಾಸಿವೆ ಹಾಕ್ತೀನಿ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ರಿ. ನಾ 2 ಸ್ಪೂನ್ ಹಾಕೀನಿ ರೀ, ಸಣ್ಣ ಸ್ಪೂನಲ್ಲಿ. ಸಾಸಿವೆ, ಜೀರಿಗೆ, ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕ್ರಿ. ಕರಿಬೇವು ಹಾಕೋತೀನಿ. ಕರಿಬೇವು ಚಂದ ಖಡಕ್ ಫ್ರೈ ಆಗ್ಬೇಕ್ರಿ. ಇದು ಎಣ್ಣೆ ಖಡಕ್ ಐತಂದ್ರೆ ಟೇಸ್ಟ್ ಆಗ್ತದೆ. ಬೆಳ್ಳುಳ್ಳಿ ಹಾಕೋತೀನಿ ರೀ. ಬೆಳ್ಳುಳ್ಳಿನೂ ಕೆಂಪಗಾಗ್ಬೇಕ್ರಿ. ಇದೆಲ್ಲ ಕೆಂಪಗಾಗ್ಯದ. ಅರ್ಶಿಣ ಹಾಕೋತೀನಿ ರೀ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನಿ ಈಗ. ಆಮೇಲೆ ಖಾರ ಹಾಕೋತೀನಿ ರೀ. ಸ್ವಲ್ಪ ಕೆಂಪು ಖಾರ ಹಾಕೋತೀನಿ ರೀ. ಒಂದು 2 ಸ್ಪೂನ್ ಹಾಕೋತೀನಿ. ಖಾರ ನೋಡ್ಕೊಂಡು ಹಾಕೋರಿ. ಹಸಿ ಮೆಣಸಿನ್ಕಾಯಿನೂ ಹಾಕಿನಲ್ಲ ರೀ, ಅದನ್ನು ಖಾರ ಇರ್ತದೆ. ನೋಡ್ಕೊಂಡು ಯೂಸ್ ಮಾಡಿರಿ ನೀವು. ರುಚಿಗೆ ಉಪ್ಪು ಹಾಕೋತೀನಿ. ಈಗೆಲ್ಲ ಖಡಕ್ ಫ್ರೈ ಆಗ್ಯದ ರೀ. ಈಗೇನು ಎಣ್ಣೆಗ ಶೇಂಗಾ ಕೊಬ್ಬರಿ ಫ್ರೈ ಮಾಡಿಟ್ಟಿದ್ದಲ್ಲ ರೀ, ಅದನ್ನು ಎಣ್ಣೆಗೆ ಹಾಕ್ಕೊಂಡಿನಿ ರೀ. ಈಗ ಇದೇ ಟೈಮ್ದಾಗ ಸ್ಕಿಪ್ ಆಗ್ಯದ. ಇದೇ ಟೈಮ್ದಾಗ ಸ್ವಲ್ಪ ಪುಟಾಣಿ ಹಾಕ್ಕೋಬೇಕು. ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಪುಟಾಣಿ ಹಾಕ್ಕೋಬೇಕ್ರಿ. ನಿಮ್ಗೆ ಇದು ತೋರಿಸಿಲ್ಲ, ಸ್ಕಿಪ್ ಆಗ್ಯದ. ಆಮೇಲೆ ಪುಟಾಣಿ ಎಲ್ಲ ಫ್ರೈ ಆದ ಬಳಿಕ ಇದು ಒಗ್ಗರಣೆ ಹಾಕ್ಕೊಲತ್ತೀನಿ ರೀ. ಈಗ ಅವಲಕ್ಕಿ ಚೂಡ ಅವಲಕ್ಕಿ ಹಾಕ್ಕೊಂಡು ಸ್ವಲ್ಪ ಹಾಕಿ ಚಂದ ಮಿಕ್ಸ್ ಮಾಡ್ಕೋತೀನಿ ರೀ. ಗ್ಯಾಸ್ ಮ್ಯಾಗಿಂದು ಕೆಳಗೆ ಇಳಿಸೀನಿ. ಸ್ಟವ್ ಆಫ್ ಮಾಡೀನಿ ರೀ. ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ. ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕ್ರಿ. ಒಮ್ಮೆ ಹಾಕಿದ್ರೆ ಮಿಕ್ಸ್ ಮಾಡೋಕ್ಕೆ ಅಷ್ಟೊಂದು ಕರೆಕ್ಟ್ ಆಗೋಲ್ಲ. ಹಾಗಾಗಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡತ್ತೀನಿ ರೀ. ನಾ ಈಗೆಲ್ಲ ಹಾಕ್ಕೊಂಡಿನಿ ರೀ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಬೇಕ್ರಿ. ಈಗ ಈ ಥರ ಅವಲಕ್ಕಿ ಮಾಡೋದಂದ್ರೆ ಚೂಡ ಮಾಡಿದೆವು. ಅವಲಕ್ಕಿ ಚೂಡ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವ್ರಿ. ನೋಡಿರಿ ಥರ ಎಲ್ಲ ಹತ್ಯದ ನೋಡ್ರಿ. ಈಗ ಖಾರ, ಉಪ್ಪು, ಮಸಾಲೆ, ಶೇಂಗಾ, ಪುಟಾಣಿ, ನಿಮ್ಗೆ ಏನಾದರೂ ಡ್ರೈ ಫ್ರೂಟ್ಸ್ ಬೇಕಂದ್ರೂ ಹಾಕೋಬೋದು. ಒಣ ದ್ರಾಕ್ಷಿ, ಗೋಡಂಬಿ ನಿಮ್ಗೆ ಇಷ್ಟ ಇತ್ತಂದ್ರೆ ಅದನ್ನು ಫ್ರೈ ಮಾಡಿ ಹಾಕೋಬೋದು ರೀ. ಈ ಥರ ಮಾಡಿದೆವು ಪೇಪರ್ ಅವಲಕ್ಕಿ ಚೂಡ ಸೂಪರ್ ಆಗ್ತಾವ್ರಿ. ನಿಮ್ಗೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿರಿ. ಇದು ನಾವು ಮಾಡೋ ರೀತಿ ಇರೋದು. ನಿಮ್ಗೆ ಇದು ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಧನ್ಯವಾದಗಳು.